ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಆಂಧ್ರ ಸ್ಪೆಷಲ್ಲು ಪಪ್ಪು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತುಂಬ ರುಚಿಯಾಗುತ್ತೆ. ಈ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ. ಅದಕ್ಕಾಗಿ ನೋಡಿ, ಇಲ್ಲಿ 4 ಥರದ ಬೇಳೆಗಳನ್ನು ತೊಗೊಂಡಿದ್ದೀನಿ. ತೊಗರಿಬೇಳೆ, ಕಡಲೆಬೇಳೆ, ಹೆಸರುಬೇಳೆ ಹಾಗೂ ಮೈಸೂರು ಬೇಳೆ. ಇಷ್ಟು ಬೇಳೆಗಳನ್ನು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು 1/2 ಅವರ್ ಇವನ್ನು ನೆನೆಲಿಕ್ಕೆ ಬಿಟ್ಬಿಡೋಣ. ಅರ್ಧ ಗಂಟೆ ಆದಮೇಲೆ ಇದನ್ನೆಲ್ಲ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ನೀರು ಜೊತೆಗೇ 1/2 ಅವರ್ ಅಂತೂ ನೆನಿಲೇಬೇಕು ಬೇಳೆಗಳು. ಆವಾಗಲೇ ಈ ಪಪ್ಪು ಅನ್ನೋದು ಸಖತ್ತಾಗಿ ಬರುತ್ತೆ. ಈಗ ಇದಕ್ಕೆ 2 ಟೊಮೊಟೊ ಹೆಚ್ಚಿರ್ತಕ್ಕಂಥದ್ದು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಈರುಳ್ಳಿ, ನಂತರ 4 ಹಸಿಮೆಣಸಿನ್ಕಾಯಿ, 1 ಎಸಳಷ್ಟು ಕರಿಬೇವು, ಇಷ್ಟನ್ನು ಸಹ ಕುಕ್ಕರ್ಗೆ ಸೇರಿಸ್ಕೊಂಡ್ಬಿಡೋಣ. ಇದಾದ ನಂತರ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ತುಪ್ಪನ ಸೇರಿಸ್ಕೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇಲ್ಲಿ 1 ಬಂಚಷ್ಟು ಪಾಲಕ್ ಸೊಪ್ಪನ್ನು ತೊಳೆದ್ಬಿಟ್ಟು ಅದನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದೆಲ್ಲ ಸೇರಿಸಿ ಆದಮೇಲೆ ಒಂದು ಕುದಿ ಬರಬೇಕು. ಚೆನ್ನಾಗಿ ಕುದ್ದಾದಮೇಲೆ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ನ ಬರ್ಸ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 3 ವಿಷಲ್ ಬರ್ಸ್ಕೊಳ್ಳಿ. ತುಂಬ ಸಾಫ್ಟಾಗಿ ಬೇಳೆ ಅನ್ನೋದು ಬೇಯಬೇಕು. ನೋಡಿ, 3 ವಿಷಲ್ ಆಗಿ ರೆಡಿಯಾಗಿದೆ. ಈಗ ಕುಕ್ಕರ್ ಕೂಲ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಎಲ್ಲ ಬೆಂದ್ಕೊಂಡಿದೆ ಅಂತ. ಈಗ ಒಂದು ಮ್ಯಾಶರ್ ಸಹಾಯದಿಂದ ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ. ಆಂಧ್ರ ಪಪ್ಪು ಯಾವಾಗಲೂ ಸ್ವಲ್ಪ ಗಟ್ಟಿಯಾಗಿಯೇ ಇರುತ್ತೆ. ಈಗ ತೋರಿಸ್ತಕ್ಕಂಥ ಪ್ರೋಸೆಸ್ನ ಒಂದನ್ನು ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಯಾವ ಥರ ಮಾಡ್ತಾರೆ ಅಂತ. ಅಲ್ಲಿಗೆ ಸ್ಕಿಪ್ ಮಾಡಿದ್ರೆ ಇದಕ್ಕೆ ಸಾಕಷ್ಟು ಐಟಮ್ ಹಾಕ್ಕೊಳ್ಳೋದು ಬಾಕಿ ಇದೆ. ಈಗ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕ್ಕೊಂಡಿದ್ದೀನಿ. 2 ಸ್ವಲ್ಪ ಸಿಡಿದಿದ್ದಾದಮೇಲೆ ಇದಕ್ಕೆ ಒಂದು 8ರಿಂದ 10 ಬೆಳ್ಳುಳ್ಳಿ ಇಲಕನ್ನು ಸಣ್ಣದಾಗಿ ಈ ರೀತಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಇದನ್ನು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು. ನೆನಪಿರಲಿ, 2 ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಆವಾಗಲೇ ಬೆಳ್ಳುಳ್ಳಿ ಇರ್ತಕ್ಕಂಥ ಫ್ಲೇವರ್ ಎಲ್ಲ ಬಿಟ್ಕೊಂಡು ಒಂದು ಒಳ್ಳೆ ಪರಿಮಳ ಬರುತ್ತಲ್ಲ ಬೆಳ್ಳುಳ್ಳಿದು, ಅದು ಈ ಪಪ್ಪುಗೆ ಒಂದು ಒಳ್ಳೆ ಟೇಸ್ಟ್ನ ಆ್ಯಡ್ ಮಾಡುತ್ತೆ ಅನ್ಬೋದು. ಈಗ ಇದಕ್ಕೆ 1 ಈರುಳ್ಳಿ, 1 ಎಸಳಷ್ಟು ಕರಿಬೇವು, ಇದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಈರುಳ್ಳಿ ಬೇಯೋ ತನಕ ಚೆನ್ನಾಗಿ ಬಾಡಿಸ್ಕೊಂಡ್ಬಿಡೋಣ. ಇದ್ರ ಜೊತೆಗೆ ಒಂದು ಒಗ್ಗರಣೆ ಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ, ಅದನ್ನು ಸಹ ಕೈಯಿಂದನೇ ಹಾಗೆ ಮುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೊಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿದಾದಮೇಲೆ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದ ನಂತರ ನಾವು ಖಾರಕ್ಕಾಗಲೇ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಲ್ಲ, ಈಗ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸಹ ಸೇರಿಸ್ಕೋಬೇಕಾಗತ್ತೆ. ಖಾರ ನಿಮ್ಮ ರುಚಿಗೆ ಹೇಗೆ ತಿಂತೀರಾ ನೀವು, ಜಾಸ್ತಿ ಅಥವಾ ಕಡಿಮೆ ನೋಡಿಕೊಂಡು ಆ ಪ್ರಕಾರ ಖಾರ ಅನ್ನೋದು ಸೇರಿಸ್ಕೋಬೇಕಾಗತ್ತೆ. ಇದೆಲ್ಲ ಹಾಕಿದ್ದಾದಮೇಲೆ ನಾವು ಮುಂಚೆನೇ ಬೇಯಿಸಿ ರೆಡಿ ಇಟ್ಕೊಂಡಿದ್ವಲ್ಲ ಬೇಳೆ ಮಿಶ್ರಣ, ಅದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ, ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕಾಗತ್ತೆ. ತುಂಬ ನೀರೆಲ್ಲ ಸೇರಿಸ್ಕೊಬೇಡಿ, ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಆಂಧ್ರ ಪಪ್ಪು ಅನ್ನೋದು. ಅವ್ರು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ತಾರೆ, ಬಟ್ ನಾವು ನಮ್ಮ ಟೇಸ್ಟಿಗೆ ತಕ್ಕಂಗೆ ಖಾರನ ಅಡ್ಜಸ್ಟ್ ಮಾಡ್ಕೊಂಬಿಡ್ಬೋದು. ನೀವು ಹೆಂಗೆ ಖಾರ ತಿಂತೀರಾ ಅದ್ರ ಪ್ರಕಾರ ಹಾಕ್ಕೊಂಡ್ರೆ ಆಯಿತು. ಬಟ್ ನೋಡಿ, ಕನ್ಸಿಸ್ಟೆನ್ಸಿ ಮಾತ್ರ ಅದೇ ಥರ ಬರುತ್ತೆ. ಟೇಸ್ಟು ಸಕ್ಕತ್ತಾಗಿರುತ್ತೆ. ಒಮ್ಮೆ ಈ ರೀತಿ ಟ್ರೈ ಮಾಡಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು 1 ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸೂಪರಾಗಿರ್ತಕ್ಕಂಥ ಆಂಧ್ರ ಪಪ್ಪು ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.